ನವ ಮೋಹಿನಿಯಾದ ಮೇನಕ ಮನ್ಮಥ ಮಹಾರಾಜ ಗಂಧಮಾನ ಪರ್ವತಕ್ಕೆ ಹೋಗೋದಕ್ಕೆ ನನಗೆ ಭೂಷಣನಾಗಿ ಪಟ್ಟು ಪೀತಗಳನ್ನುಟ್ಟು ನಟನೇತನೆಯಾಗಿ ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡಿರುವೆ ಹೇಗೆ ಹೇ ಸುಂದರಿ ಮಹಾರಾಜ ಒಂದು ಸಾರಿ ನಿನ್ನ ನಟನೊಮ್ಮೆನ್ನದರು ತೋರು ಆ ನಂತರ ಹೋಗಣ ಬಿಂಬದಾರೆ ಮನೋಹರೇ ಮನ್ಮಥ ಮಹಾರಾಜ ಅದೇ ಮೇನಕ ನಿನ್ನ ಮನಸ್ಸನ್ನು ಸಂತೋಷಗೊಳಿಸು ಎಂದು ಹೇಳಿದೆಯಾ? ಹೌದು ಮೇನಕ. ನಾನೀಗ ನಿನ್ನ ಮನಸ್ಸನ್ನು ಸಂತೋಷಗೊಳಿಸಬೇಕೆ? ಹೌದು ಮೇನಕ. ಹೇಳುವನೆ ಕೇಳು. ರಾಜಮ್ಲಾ ನಾಟ್ಯ ಮಾಡ್ತೀಯ? ಮನ್ಮಥ ಮಹಾರಾಜ ಮೇನಕ ಹೇಳಿದಂತೆ ಗಾನ ನರ್ತನವನ್ನು ಮಾಡದೆ ನಿನ್ನ ಮನಸ್ಸನ್ನು ಸಂತೋಷಗೊಳಿಸಿದೆ. ಈಗ ಮತ್ತಿನ್ನೇತಕ್ಕೆ ತಡ? ಬಲ ಬಲ ಸುರ ನರ್ತಗಳು ಸೇರಿಸಿ ಮೇನಕ ಮೇನಕ ನಿನ್ನ ಏನರ್ಥವನ್ನು ಕಂಡು ನನಗೆ ಮಹಾನಂದವಾಯ್ತು. ಪುಲ್ಲಲೋಚನೆ ಇನ್ನು ನಮ್ಮ ಕಾರ್ಯಕ್ಕೆ ದಿಗ್ವಿಜಯ ಖಂಡಿತ. ಹೌದು, ನಾನು ನನ್ನ ಕುಸುಮಾಸ್ತ್ರದಿಂದ ಅವರವರ ಶರೀರ ಬೇರಿಸುವೆ. ನೀನು ನಿನ್ನ ನಟನೆಯಿಂದ ಮೂಢರ ಪ್ರೇಮ ಪಾಶಗಳು ಬಂಧಿಸಿ ಚಂದ್ರಮಕ್ಕೆ ಪ್ರಾಣ ಸಭೆ ನಿನ್ನಿಚ್ಛೆ ಅಂತಾಗ್ಲಿ ರಾಜ ರವಿಕೋಟೆ ತೇಜ ಮುಂಬೈ ಸಾರಥೆ ಇನ್ನು ತಡವ್ಯಾತಕ್ಕೆ ವಸಂತರಾಜಂ ಕರಿ ಚಂದ್ರಮ್ಮರ ಹೇಳು ಬೃಂಗಾವಳಿಯ ಬಿಲ್ಲವನ್ನು ತರುವಂತನಾಗು ರಸ ದಾಳಿಯೇ ಕೊಬ್ಬೆಂದನ ಸೂಯನ ಎಕ್ಕರೆಕ್ಕತ. ಹೇ ಮೇನಕ ನೀನು ಹಿಂಭಾಗದಲ್ಲಿ ನಿಂತಿರು. ಹಸ್ತಿನಿ ಚಿತ್ತಿನಿ ಶಂಕಿನಿ ಪದ್ಮೇರೆಂಬ 4 ಜಾತಿ ಸ್ತ್ರೀಯರೇ ಗಂಧಮಾನ ಪರ್ವತಕ್ಕೆ ಅದೇ ನಡೆಯಿರಿ. ನಿಮ್ಮಯ ಕುಂಭ ಕುಚದ್ಭಂ ಬಿಗದಪ್ಪೆ ನಿಮ್ಮಯ ಅಂಗಾಂಗಗಳಲ್ಲಿ ಕಸ್ತೂರಿ ಗಂಧವನ್ನು ಲೇಪಿಸಿಕೊಂಡು ನಿಮ್ಮಯ ಕುಂಭ ಕುಚದ್ಧವನ್ನು ಮಂಗಾರನು ಚೆಂದಾಗಿ ಬೀಸುವ ತಂಗಾಳಿ ಸೋಸುತ್ತಾ ನಾವು ಹೋಗುವ ಹಾದಿಯಲ್ಲಿ ಆಟ ಯೋಗಿಗಳ ಮಠವನ್ನು ನಿಲ್ಲಿಸಿ ಕಾಮವನ್ನು ಸೃಷ್ಟಿಸಿ ಕಾಮಭ್ರಷ್ಟನಾಗಿ ಮಾಡಿವೆ. ಮುಂಬೈ ಬೇರೆ ಸಾರಥೆ ನಾರಾಯಣರ ತಪವನ್ನು ಭಂಗಪಡಿಸೋಕ್ಕೆ ಗಂಡಗಳಿಗೆ ಗಂಡ ವೀರ ಪ್ರಚಂಡ ಮನ್ಮಥ ಮಹಾರಾಯನು ಹೋಗಲೆಂದು ಜೈ ವೀರ್ಯ ಮೂಡಿಸಂತನಾಗ ಸಾರಥೆ ನರನಾರಾಯಣ ಅಣ್ಣಯ್ಯ ತಮ್ಮಯ್ಯ ಇದೇನೋ ಗಂಡಮಾನ ಪರ್ವತ ಇದೇನು ನೋಡಿ
ಆಹೋ ನಾರಾಯಣ, ಯಕ್ಷ ಕಿನ್ನರ ಗಂಧರ್ವ ತುಂಬರ ನಾರಾದಿಗಳೆಲ್ಲ ತಮ್ಮ ಇಂಪಾದ ಗಾಯನದಿಂದ ಶಿವನನ್ನು ತೃಪ್ತಿಪಡಿಸುವ ಸ್ಥಳವೋ ತಮ್ಮಯ್ಯ, ಅಣ್ಣಯ್ಯ, ಇವನು ಇಲ್ಲೇ ವಾಸವಾಗಿರುವುದೆಂದು ಪೂರ್ವಿಕರ ನುಡಿಯುವುದು. ಅಣ್ಣಯ್ಯ, ಈ ಪವಿತ್ರವಾದ ಗಂಗೆ 7 ಸ್ನಾನಪಾನಾದಿಗಳ ಮಾಡಿ ತಪಸ್ಸಿಗೆ ಕುಳಿತುಕೊಳ್ಳೆ ನೋಡಿ ಅನುಜ. ಈ ಮಾತು ಸಹಜ. ಧರಣೀಶನಾದ ಅಣ್ಣಯ್ಯ, ಅಮ್ಮಯ್ಯ, ನಿನ್ನ ಆಜ್ಞೆಯನ್ನು ಸರ್ವಮಾನ್ಯವನ್ನು ತಿಳಿದುಕೊಂಡಿರುವನು. ಇನ್ನು ನಿನ್ನ ನುಡಿಗೆ ಪ್ರತಿ ಉತ್ತರ ಉಂಟೆ? ಆಹೋ ಅಣ್ಣಯ್ಯ, ಆಹೋ ತಮ್ಮಯ್ಯ, ಇನ್ನು ನಿನ್ನಿಷ್ಟದಂತೆ ಹೋಗೋಣ ನಡೆ ಅಣ್ಣ. ಸುಗುಣಲ ಅಣ್ಣ, ತಮ್ಮ ನಿನ್ನಿಷ್ಟದಂತೆ ನೊಲಿದರೆ ಭಯವಿಲ್ಲ, ಶಿವ ಮುನಿದರೆ ಬದುಕಿಲ್ಲ. ಶಿವನಿಲ್ಲದೆ ಧರಣಿಲ್ಲದೆ ಯಾರು ನಮಗಿಲ್ಲ. ಶಿವ ಜೊತೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಕಟ್ಟಿದ ನದಿಯ ಹುರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ಅವನ ಮಹಿಳೆಯನ್ನು ಬಲ್ಲೆ ಬಲ್ಲ. ಶಂಕರ ಮಹಾದೇವ, ಪಟ್ಟಿ ಪೀತಾಂಬರವಿಲ್ಲ, ಬಂಗಾರದ ಒಡಿವೆಗಳಿಲ್ಲ. ಪಟ್ಟಿ ಪೀತಾಂಬರವಿಲ್ಲ, ಬಂಗಾರದ ಒಡಿವೆಗಳಿಲ್ಲ. ಭೂಮಿಯನ್ನು ಬರೆದು ಮೈಗಲ್ಲ, ವಿಷ ಸರ್ಪವನಿಡಿದು ಕೊರಳಲ್ಲಿ ಸುತ್ತಿಕೊಂಡನು. ಹಿಮಗಿರಿಯನ್ನು ಏರಿ ಹಾಯಾಗಿ ಅಲ್ಲಿ ಕುಳಿತನು. ಶಂಭೋ ಶಂಕರ ಮಾಧವ, ಶಂಕರ ಮಹಾದೇವ, ಶಂಭೋ ಶಂಕರ ಮಾಧವ, ಶಂಭೋ ಶಂಕರ ಮಾಧವ. ಆಹಾ, ಇದೇನು ಆಶ್ಚರ್ಯ! ಓಂ ನಮಃ ಶಿವ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ. ದೇವೇ ನನ್ನ ಅಪ್ಪಣೆಯನ್ನು ಪಡೆದುಕೊಂಡು ನರನಾರಾಯಣರ ಬಳಿ ನಾನೀಗ ಬಂದಿರುವೆನು. ಇವರೀಗ ತಪಸ್ಸಿಗೆ ಕುಳಿತಿರುವರು. ಇವರ ತಪಸ್ಸನ್ನು ನಾನೀಗ ಭಂಗಗೊಳಿಸಬೇಕಲ್ಲ. ಶಿವ ಎಂಬ ಶಬ್ದದಲ್ಲಿ ಬರವದಾಗಲಿ ದೈವರ ಹಸುರಿನ ಬಲತಿರಿ ತನದಲ್ಲಿ ಆದರು ಏನು ತಾಯೇನು ನಾನು ಆದರು ಏನು
ಇಟ್ಟುಕೊಂಡು ಇವರ ತಪವನ್ನು ಭಂಗಗೊಳಿಸಲು ನಾನೀಗ ಇಲ್ಲಿಗೆ ಬಂದಿರುವೆನು. ಇವರನ್ನು ನಾನೀಗ ಎಚ್ಚರಗೊಳಿಸಿ ನೋಡುವೆನು. ಆಹೋ ವೀರಾದಿ ವೀರರೇ, ಮಹಾಶೂರರೇ, ಹೇಳೇಳಿ, ಮೆಲ್ಲನೆ ಮೇಲೇಳಿ. ಆಹೋ ಅನುಜ, ಆಹೋ ಅಗಜ, ಈಗೋ ಇತ್ತ ನೋಡು. ಆಹೋ ಅಣ್ಣಯ್ಯ, ಬಹು ಕಾಲದಿಂದ ನಮ್ಮಯ್ಯ ಮುಂಭಾಗದೋಳು ನಲಿಯುತ್ತಲಿರುತ್ತಿರುವಳಲ್ಲ, ಇವಳು ನಮ್ಮ ತಪಸ್ಸಿನ ಪ್ರಭಾವಕ್ಕೆ ಮನವೊಲಿದು ಸಂತೋಷ ಭರಿತಳಾಗಿ ನಮ್ಮನ್ನ ಉದ್ಧರಿಸಲು ಈ ದರಗ ಇಳಿದು ಬಂದ ದೇವತಾಶ್ರೀಯಳು. ಇಲ್ಲ ಅಪ್ಸರೆಯೋ, ಗಂಧರ್ವ ದೇವಕನ್ನೆಯೋ, ನಾಗಕನ್ನೆಯೋ, ಇಲ್ಲ ವನ ದೇವತೆಯೋ. ಆಹೋ ತಮ್ಮ, ಆಹೋ ಅಣ್ಣ, ಇವಳು ದಾರಾಗಿರಬಹುದು ಅಣ್ಣಯ್ಯ. ಸಾಕ್ಷಾತ್ ಪಕ್ಷಿವಾನ ಹೆಂಡತಿಯೋ, ಇಲ್ಲ ಚತುರ್ಮುಖ ಬ್ರಹ್ಮನ ಸರಿಸರಿಸುವುದೋ. ಆಹೋ ತಮ್ಮಯ್ಯ, ಆಹೋ ಅಣ್ಣಯ್ಯ, ಇವಳು ದಾರಾಗಿರ್ಬೋದು ತಮ್ಮಯ್ಯ, ದಾರಾಗಿರ್ಬೋದು ಅಣ್ಣಯ್ಯ. ಅವಳು ದಾರೆಂಬುದು ವೈಗಿ ನೋಡು ತಮ್ಮ, ಕಿಜ ನೋಡು ನಿನಗೆ ನೇಮ. ಆಹೋ ಅಣ್ಣಯ್ಯ, ಆಹೋ ತಮ್ಮಯ್ಯ, ಈ ಸ್ತ್ರೀಯಳನ್ನು ನೋಡಿದರೆ ಏನೋ ಒಂದು ಮನೋ ಉದ್ದೇಶದಿಂದ ಇಲ್ಲಿಗೆ ಬಂದಂತೆ ತೋರುತ್ತದೆ. ಹೌದು ನೋಡು ತಮ್ಮಯ್ಯ. ಆಹೋ ಅಣ್ಣಯ್ಯ, ಆಹೋ ತಮ್ಮಯ್ಯ, ಈ ಒಳ್ಳೆ ಕಡೆ ಕಣ್ಣಿನ ಕುಡಿ ಕಟಾಕ್ಷಂ ನೋಡಿದರೆ ಕಾಮನಿಗೆ ಮನಸೋತು ಮೈಯೊಟ್ಟಿ ಭ್ರಾಂತಳಾಗಿ ನಿಂತಿರುತ್ತಾಳೆ. ಹೌದು ನೋಡು ತಮ್ಮಯ್ಯ. ಆಹೋ ಅಗ್ರಜ, ಆಹೋ ಅನುಜ, ಇವಳು ನೋಡುವ ನೋಟವೇ ಬೇರೆ, ನಡೆಯುವ ನಡಿಗೆ ಬೇರೆ, ಮಾತಿನ ರೀತಿಯೇ ಬೇರೆ. ಹೌದು ನೋಡು ತಮ್ಮಯ್ಯ. ಆಹೋ ಅಗ್ರಜ, ಆಹೋ ಅನುಜ, ಇವಳ ನಡೆಯ ನೋಡಿದರೆ ಏನೋ ಒಂದು ವಿಚಿತ್ರವಾಗಿ ತೋರ್ತಿದೆಯಲ್ಲ. ಆಹೋ ಅಗ್ರಜ, ಆಹೋ ಅನುಜ, ಕಾಲಲ್ಲಿ ಗೆಜ್ಜೆ ಕಟ್ಟಿ ಮೋಹಿನಿಯನ್ನು ನಡೆಸಿ ನಡುನೇನೆ ಮಾಡುತ್ತಿರುವಳಲ್ಲ. ಆಹೋ ಅಗ್ರಜ, ಆಹೋ ಅನುಜ, ಇವಳೇನು ಯಕ್ಷ ರಾಕ್ಷಸ ಕನ್ಯೆಯೋ, ದೇವಲೋಕದಿಂದ ರಂಬೆಯೋ. ಆಹೋ ಅಗ್ರಜ, ಆಹೋ ಅನುಜ, ಇವಳನ್ನು ಮಾತನಾಡಿದ್ರೆ ಇವಳ ಮುಕ್ತ ಅಂತ ತಿಳಿದ ಅಣ್ಣ ಸುಗುಣನ ಬಣ್ಣ. ಆಹೇ ನಾರಿ ರತ್ನವೇ, ನೀನು ದಾರೋ, ನಿನ್ನ ಹೆಸರೇನು? ಬಹು ಕಾಲದಿಂದ ನಮ್ಮಯ್ಯ ಮುಂಭಾಗದೋಳು ನಲಿಯುತ್ತ ಸಂಚರಿಸಿದ ಕಾರಣವೇನು? ಎಲೇ ಸ್ತ್ರೀಯಳೇ, ಹೇ ಸ್ತ್ರೀಯೇ, ನಿನ್ನನ್ನು ಕೆಣಕಿದ ಮದಾಂಧರ ಮೇಡೆ ಮುಡಿಯಂ ಕಟ್ಟೆ ಕ್ಷಣ ಮಾತ್ರ ನಿನ್ನಡೆಗೆ ಬಂದಿರುತ್ತವೆ. ನಿನ್ನ ಮನದ ಉದ್ದೇಶದವದಾಗಿರುವುದು ಒಂದು ಉಳಿಯದ ಚಂದದಿಂದ ಬೆತ್ತರಿಸ ಬಾಲಮನೆ ಚಿನ್ನದ ಕಣೆ. ಆಹೋ ವೀರಾದಿ ವೀರರೇ, ನನ್ನನ್ನು ಧಾರು ಎಂದು ಕೇಳುತ್ತಿರುವಿರಾ? ಹೌದು ಶ್ರೇಯೇ. ಈ ವನದಲ್ಲಿ ಏತಕ್ಕಾಗಿ ಸಂಚರಿಸುವೆ ಎಂದು ಕೇಳುತ್ತಿರುವಿರಾ? ಹೌದು ಶ್ರೇಯೇ. ಮೊದಲು ನೀವು ಧಾರೆ ಎನ್ನುವುದು ನನಗೆ ಗೊತ್ತಾಗಬೇಕಲ್ಲ. ಮೊದಲು ನೀನು ದಾರಿ ಹೇಳ್ತೇವೆ. ಅಹೋ ವೀರಾದಿ ವೀರರೇ, ಮಹಾಶೂರರೇ, ಪ್ರಿಯ ಏನೇನು ಕೇಳಿ ಅದೇನು ಚೆನ್ನಾಗಿ ಹೇಳ್ತೇವೆ. ಚೆಲುವ ಒಂದು ಕೇಳ್ತೀನಿ, ಇಲ್ಲ ಕೊಡ್ತೀರ, ನಿಮ್ಮ ಪ್ರೀತಿ ಮಾತೀನಿ, ಮನಸೂರು ಕೊಡ್ತೀರ. ಚೆಲುವ ಒಂದು ಕೇಳ್ತೀನಿ, ಇಲ್ಲ ಕೊಡ್ತೀರ, ನಿಮ್ಮ ಪ್ರೀತಿ ಮಾತೀನಿ, ಮನಸೂರು ಕೊಡ್ತೀರ. ಮನಸ್ಸಿನ ವೀರರೇ, ಮಹಾಶೂರರೇ, ಅರ್ಥವಾಯ್ತೆ? ಅರ್ಥವಾಗಿಲ್ಲ. ಅರ್ಥ ಮಾಡಿ. ಅದೇನು ಚೆನ್ನಾಗಿ ಹೇಳ್ತೇವೆ. ಚೆಲುವ ಒಂದು ಕೊಡ್ತೀನಿ, ಇಲ್ಲ ಕೊಡ್ತೀರ, ನಿಮ್ಮ ಪ್ರೀತಿ ಮಾತೀನಿ, ಮನಸೂರು ಕೊಡ್ತೀರ.
ಅರ್ಥ ಮಾಡಿಕೊ. ಅದೇನು ಚೆನ್ನಾಗಿ ಹೇಳ್ತೀರಿ? ಇಷ್ಟೊತ್ತು ಹೇಳಿಲ್ಲವೇ? ನಮಗೆ ಅರ್ಥವಾಗಬೇಕಾಗಿಲ್ಲ ಸ್ತ್ರೀಯರೇ. ಅರ್ಥ ಮಾಡಿಕೊಳ್ಳಬೇಕು. ಏನು ಚೆನ್ನಾಗಿ ಹೇಳ್ತೀರಿ? ನಿನಗೂ ಅರ್ಥವಾಗಲಿಲ್ಲವೇ? ಏನು ಅರ್ಥವಾಗಲ್ಲ ಚೆನ್ನಾಗಿ ಹೇಳ್ತೀರಿ? ಚೆನ್ನ ಬಂದು ಕೇಳ್ತೀನಿ ಇಲ್ಲ ಕೊಡ್ತೀರ ನಿಮ್ಮ ಪ್ರೀತಿ ಮಾತಿಗೆ ಮನಸೂರು ಕೊಡ್ತೀರ. ಆದಿ ವೀರರೇ, ನನ್ನನ್ನು ದಾರಿ ಎಂದು ಕೇಳುವ ಮೊದಲು ನೀವು ದಾರು. ಮೊದಲು ನೀನು ದಾರಿ ಹೇಳು ಸ್ತ್ರೀಯರೇ. ಈ ವನಕ್ಕೆ ನೀವು ಹೇತಕ್ಕಾಗಿ ಬಂದಿರುವಿರಿ? ನೀನು ಏತಕ್ಕಾಗಿ ಬಂದಿರೋ ಸ್ತ್ರೀಯರೇ? ನಾನು ನಿಮ್ಮನ್ನು ಪಡೆಯೋದಕ್ಕಾಗಿ ಬಂದಿರುವೆನು. ನಮಗೆ ಅದು ಬೇಕಾಗಿಲ್ಲ ಸ್ತ್ರೀಯರೇ. ಈ ವನದಲ್ಲಿ ನಿಮ್ಮನ್ನು ಕಂಡು ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ನಿಮ್ಮೊಂದಿಗೆ ಕಾಲವನ್ನು ಕಳೆಯಬೇಕೆಂದು ನನಗೆ ಮನಸ್ಸಾಗಿರುವುದು. ಎನ್ನ ಆಸೆಯನ್ನು ಪೂರೈಸರೆ ವೀರಾದಿ ವೀರರೇ, ಮಹಾಶೂರರೇ. ನಾರಿ ಶಿರೋಮಣಿ ಚತುರ ಮಾತಿನ ಎರಗಣಿ ನಾವು ದಾರೆಂದರೆ ಈ ಗಂಧಮಾನ ಪರ್ವತದಲ್ಲಿ ಘೋರ ತಪ ಗೈಯಲ್ಲಿಕ್ಕೆ ಬಂದ ನನ್ನ ನಾರಾಯಣನ ನಾಮಾಂಕಿತಿರುವುದು. ಆದರೆ ನೀನು ದಾರು, ನಿನ್ನ ಹೆಸರೇನು? ನಮ್ಮಿರುವರ ಮಠಗೂಡಿ ಕಾಲೋಂ ಕಳೆಯಲಿಕ್ಕೆ ನಮ್ಮಲ್ಲಿ ಹೇಳಿರುವುದು. ರಾಜ್ಯ ಭೋಗ ಭಾಗ್ಯಗಳನ್ಬಿಟ್ಟು ಈ ಬೂದಿ ರುದ್ರಾಕ್ಷಿ ಮಾಲ ಆಗೋಡಾಗೆ ವನ ಪರ್ವತ ಮರೆಯುತ್ತಾ ಬಂದಿರುವು. ಬೇಕಾದರೆ ವರವನ್ನು ಬೇಡ ತಕ್ಷಣ ಹಿಡಿದುಕೊಡುವೆ. ಆದರೆ ನಮ್ಮಲ್ಲಿ ನಿನ್ನನ್ನು ಕೂಡಿ ಕಾಲ ಕಳೆಯಬೇಕೆಂದು ಸರ್ವತಃ ಆಗಬಾರಿ ಹಿಡಿಲಿ ಅರಮಂತ್ರಿಕ ಅಹೋ ವೀರರೇ, ಮಹಾಶೂರರೇ, ಈ ವನದಲ್ಲಿ ನಿಮ್ಮನ್ನು ಕಂಡು ನನಗೆ ಬಹಳ ಆನಂದವಾಯಿತು. ನಾವು ಏನು ಮಾಡಬೇಕು? ಎನ್ನ ಆಸೆಯನ್ನು ಪೂರೈಸಬೇಕು. ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಶ್ರೇಳೆ. ಯಾತಕ್ಕೆ ಸಾಧ್ಯವಿಲ್ಲ? ನಾವು ಬಂದಿರೋದು ತಪಸ್ಸು ಮಾಡಲಿಕ್ಕೆ ಶ್ರೇಳೆ. ತಪಸ್ಸು ಮಾಡೋ ನಿಮಗೇನು ಸಿಗೋದು? ಮಣ್ಣು. ನಿನಗೇನು ಸಿಗೋದು? ಪ್ರೀತಿ ಸಿಗೋದು. ಪರಮ ಪಾಪಿಷ್ಠಳೆ. ಏನು? ಪೂರ್ವ ಹುಟ್ಟುವ ಸೂರ್ಯನು ಒಂದು ವೇಳೆ ಪಶ್ಚಿಮಕ್ಕೂ ಹುಟ್ಟಿದ್ರೆ ಹುಟ್ಟಬಹುದು. ಪಶ್ಚಿಮಕ್ಕೂ ಮುಳುಗುವ ಸೂರ್ಯನು ಒಂದು ವೇಳೆ ಪೂರ್ವಕ್ಕೂ ಮುಳುಗಿದ್ರೆ ಮುಳುಗಬಹುದು. ನಿನ್ನನ್ನು ಕೂಡಿ ಕಾಲ ಕಳೆಯಬೇಕೆಂದು ಸರ್ವತಃ ಆಗದು ನಾರಿ ಹಿಡಿಲಿ ಅರಮಂದಿರ ದಾರಿ. ಅರಮಂದಿರಕ್ಕೆ ದಾರಿ ಹಿಡಿಯಲು ನಾನು ಈ ವನಕ್ಕೆ ಬಂದಿಲ್ಲ. ಯಾತಕ್ಕಾಗಿ ಬಂದಿರೋ ಮೇನಕ? ನಿಮ್ಮನ್ನು ಕೂಡುವುದಕ್ಕಾಗಿ ಬಂದಿರುವೆನು. ಅದು ನಮಗೆ ಬೇಕಾಗಿಲ್ಲ ಶ್ರೇಳೆ. ನಾನು ಯಾರೆನ್ನುವುದು ತಿಳಿಸಬೇಕೆ ನಿಮಗೆ? ತಿಳಿಸಬೇಕು ಶ್ರೇಳೆ. ಹಾಗಾದ್ರೆ ನನ್ನ ವಿಷಯವನ್ನು ಹೇಳಬೇಕೆ? ನನ್ನ ಹೆಸರು ತಿಳಿದುಕೊಳ್ಳಬೇಕೆ? ಹೇಳಲೇ. ಹಾಗಾದರೆ ನನ್ನ ಹೆಸರು ಹೇಳುವೆನು, ಚಿತ್ತವಿಟ್ಟು ಕೇಳಿ. ಅದೇನು ಚೆನ್ನಾಗಿ ಅಹೋ ವೀರರೇ, ಮಹಾಶೂರರೇ, ಎಣ್ಣೆಯ ವಿಷಯವನ್ನು ಹೇಳುವೆನು, ಚಿತ್ತವಿಟ್ಟು ಕೇಳಿರಿ. ಎಣ್ಣೆಯ ವಿಷಯ ಮನದಿ ಹಮನ್ನವ ತಿಳಿದುವೆನು. ಸುಂದರರೇ, ಚಂದಿರರೇ, ಸುಂದರರೇ, ನೀವು ನನ್ನವರೇ. ಅಹೋ ವೀರರೇ, ಚೆನ್ನಾಗಿ ಕೇಳಿವೆ.
ಅದೇನು ಚೆನ್ನಾಗಿ ನರ್ತನ ಮಾಡುವ ನರ್ತಕಿ ನಾನು, ಹೆಸರು ಹೇಳಲೇಳು. ವನದಲ್ಲಿ ನಿನ್ನ ಕಂಡು, ವನದಲ್ಲಿ ನಾ ಬಯಸಿದೆ. ವಿಷಯವನ್ನೆಲ್ಲ ತಿಳಿಸಿ ನಿಮಗೀಗ ನಾನು ಶರಣಾಗಿ ಹೋಗಿರುವ ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಶ್ರೇಳಿ. ಸಾಧ್ಯ ಮಾಡಿಕೊಳ್ಳಬೇಕು. ಅದು ಎಷ್ಟು ಮಾತ್ರ ಸಾಧ್ಯವಿಲ್ಲ ಶ್ರೇಳಿ. ಸಾಧ್ಯವಿಲ್ಲವೇ? ಸಾಧ್ಯವಿಲ್ಲ ಶ್ರೇಳಿ. ಎನ್ನಯ ವಿಷಯವ ಹೇಳುವೆನು, ಮನವಿಹ ಮರ್ಮವ ತಿಳಿಸುವೆನು. ಸುಂದರರೇ, ಓ ಚಂದಿರರೇ, ಸುಂದರರೇ, ನೀವು ನನ್ನವರೇ. ಅಹೋ ವೀರಾದಿ ವೀರರೇ, ಮಹಾಶೂರರೇ, ನನ್ನನ್ನು ಧಾರು ಎಂದು ಕೇಳುತ್ತಿರುವಿರಲ್ಲ. ಹೌದು ಶ್ರೀಗಳೇ, ಅದೇನು ಶ್ರೇಳಿ. ನಾನು ಧಾರ ಎನ್ನುವುದು ಹೇಳಲು ಚಿತ್ತವಿತ್ತು ಕೇಳಿರಿ. ಅದೇನು ಚೆನ್ನಾಗಿ ಹೇಳ್ತೀರಿ. ಚೆನ್ನಾಗಿ ಕೇಳಿರಿ. ಮತ್ತೆ ಅದೇನು ಚೆನ್ನಾಗಿ ಹೇಳಿ. ನಾನು ಇಂದ್ರ ಲೋಕದಲ್ಲಿ ನರ್ತನ ಮಾಡುವ ನರ್ತಕಿಯು ಎನ್ನ ಹೆಸರು ಮೇನಕಾ ಎಂದು ಕರೆಯುವರು. ಹೌದೌದು, ಮೇನಕೆಯೇ ನಾನು. ಈ ವನದಲ್ಲಿ ನಿಮ್ಮನ್ನು ಕಂಡನು ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ನಿಮ್ಮೊಂದಿಗೆ ಕಾಲವನ್ನು ಕಳೆಯಬೇಕೆಂದು ಮನಸ್ಸು ಮಾಡಿ ನಿಮ್ಮಿಬ್ಬರ ಬಳಿಗೆ ನಾನು ಬಂದಿರುವೆನು. ನಿನ್ನನ್ನು ಇಲ್ಲಿಗೆ ನನ್ನನ್ನು ಇಲ್ಲಿಗೆ ಯಾರು ಕಳಿಸಲಿಲ್ಲ. ಅದಕ್ಕಾಗಿ ನೀವು ಬಂದಿರೋ ಶ್ರೇಳಿ. ವನ ವಿಹಾರ ಮಾಡಲು ಬಂದಿರುವೆ. ನಿಮ್ಮನ್ನು ಕಂಡಿರುವೆ. ನನ್ನ ಮನಸ್ಸಿಗೆ ಆನಂದವಾಯಿತು. ತಾಯಿಯ ಸಮಾನಳಾದ ನೀನು ಮಕ್ಕಳನ್ನು ನೋಡಿ ಆನಂದ ಪಡಬೇಕಾ? ಓಹೋ, ನೀವು ನನಗೆ ಮಕ್ಕಳೇ. ಹೌದು ಶ್ರೇಳಿ. ನೀನು ಸಹ ಹಾಗಾದ್ರೆ ಇಲ್ಲಿಂದ ಹೋಗಬಹುದಲ್ವ ಶ್ರೇಳಿ? ಹೋಗಬೇಕೆಂದೇ ಬಂದಿರುವೆ. ಆದರೆ ಹೇಗೆ ಮಾತನಾಡ್ತೀರ ಶ್ರೇಳಿ? ನಿಮ್ಮ ರೂಪ ಲಾವಣ್ಯಕ್ಕೆ ಮನಸ್ಸೋತು ಹೋಗಿರುವಿನಲ್ಲವೇ? ನಾವು ಬಂದು ತಪಸ್ಸು ಮಾಡ್ಲಿಕ್ಕೆ ಶ್ರೇಳಿ. ಅದಕ್ಕಾಗಿ ನಿಮ್ಮೊಂದಿಗೆ ಕಾಲವನ್ನು ಕಳೆಯಬೇಕೆಂದು ಆಸೆಯಿಂದ ನಿಮ್ಮಿಬ್ಬರ ಬಳಿಗೆ ನಾನು ಬಂದಿರುವೆನು. ಎನ್ನ ಆಸೆಯನ್ನು ಪೂರೈಸಿ ವೀರಾದಿ ವೀರರೇ, ಮಹಾಶೂರರೇ. ಅದು ಎಷ್ಟು ಮಾತ್ರ ಸಾಧ್ಯವಿಲ್ಲ ಶ್ರೇಳಿ. ಏನೇ ವೈಯಾರೇ, ನಾರಿ ಎಂಬ ಕೊಲಚ್ಚ ಮಾರಿಯಾದ ಮದನಾರ್ಯ ಪರಿವಾರದ ಬಚಾರೆ. ಏನೇ ಮೂರ್ಖರೇ, ಪ್ರಿಯಾ, ನಿನ್ನ ಸಣ್ಣ ಮಾತಿಗೆ ನಾವೆಲ್ಲ ಒಡಂಬಡುವುದಿಲ್ಲ. ಇಲ್ಲ. ನಮ್ಮ ನಿನ್ನ ಕಂಠವನ್ನು ಕಡಿದು ಕಾಲ ಭೈರವನ ಮಡಿದಿಯಾದ ದುರ್ಗಾಂಬಿಕೆಗೆ ಬಲಿಯಂ ಕೊಟ್ಟುಡುವೆ. ಇನ್ನು ಹೆಚ್ಚಿಗೆ ಮಾತನಾಡಿದ ನೀನು ಬಂದ ದಾರಿಯ ನಿಡಿ ನಾರೇ ಮದನ ಕಟಾರೆ. ಬಂದ ದಾರಿಯನ್ನು ಇಡಿ ಎಂದು ಹೇಳಿದಿರ? ಹೌದು ಮೇಡಗ. ನನ್ನ ಆಸೆ ಪೂರೈಸಿ ಆಗುವವರೆಗೂ ನಾನು ಇಲ್ಲಿಂದ ಹೋಗಲಾರೆನು. ನಾವು ಹೆಚ್ಚು ಮಾತ್ರಕ್ಕೆ ನಿನ್ನ ಒಲಿದು ಬಂದ ಹೆಣ್ಣನ್ನು ಒಲ್ಲೆ ಎನ್ನುವ ಮೂರ್ಖರು ನೀವಾಗಬೇಡಿ. ಇಂದ್ರನಲ್ಲ. ನಿನ್ನ ಆಸೆ ಪೂರೈಸಕ್ಕೆ ನಾನೇನು ಇಂದ್ರನಲ್ಲ ಹೇಳಿ. ಅದು ನನಗೆ ಗೊತ್ತಿರುವುದು. ಅಥವಾ ಚಂದ್ರನೂ ಅಲ್ಲ. ಅಥವಾ ಚಂದ್ರನೂ ಅಲ್ಲ ಮೇನಕ. ನನಗೆ ಗೊತ್ತು, ನೀನು ಇಂದ್ರನಲ್ಲ ಚಂದ್ರನೂ ಅಲ್ಲ. ಅದಕ್ಕಾಗಿ ನಿಮ್ಮ ಬಳಿ ಬಂದಿರುವೆನು. ನಮಗೆ ಬೇಕಾಗಿಲ್ಲ ಮೇನಕ. ಇಂದ್ರರು ಚಂದ್ರರಾಗಿದ್ದರೆ ನಾನು ಬೇಡಿಕೊಳ್ಳುತ್ತೇನೆ. ನಿನಗೆ ಮತಿ ಭ್ರಮಣೆಯಾಗಿ ಬಂದಿರುವೆ. ನಿನಗೆ ಮತಿ ಭ್ರಮಣೆಯಾಗಿ ಬಂದಿರುವ ಮೇನಕ. ಹೌದು, ಮತಿ ಭ್ರಮಣೆಯಾಗಿ ಬಂದಿರುವೆನು. ನೀನು ಸರಿ ಮಾಡು. ಏ ಮೇನಕ, ನಿನ್ನನ್ನು ಕೂಡಿದರೆ ಕ್ಷಣ ಒಂದು ಸುಖ, ಆದರೆ ಈ ಶಿವನನ್ನು ಕೂಡಿದರೆ ಸ್ವರ್ಗ ಸುಖ.
ಸ್ವರ್ಗ ಸುಖವೇ? ಹೌದು ಶ್ರೀಯಳೇ. ಅದೆಂಥ ಸುಖ? ನಿನಗೆ ಗೊತ್ತಿಲ್ಲ ಏನು ಶ್ರೀಯಳೇ? ನನಗೆ ಗೊತ್ತಿಲ್ಲ. ಯಾಕೆ ದೇವೇಂದ್ರನ ಜೊತೆ ಗೊತ್ತಿಲ್ಲ ಶ್ರೀಯಳೇ? ಇಲ್ಲ, ತಿಳಿಸುವೆಯಾ? ಮೂರ್ಖಳೆ, ನಿನ್ನಂತ ಕಾಮಾಂಧಳಿಗೆ ಅದು ಹೇಗೆ ತಿಳಿಯುವುದು? ನಿನ್ನಂತ ಕಾಮಾಂಧಳಿಗೆ ಏನು ತಿಳಿಸ್ತೇಳೆ? ನಿಮಗೆ ತಿಳಿದಿರುವುದೇ? ನಮಗೆ ತಿಳಿದ್ರು ಶ್ರೀಯಳೇ. ಹಾಗಾದ್ರೆ ನನಗೂ ಸ್ವಲ್ಪ ತಿಳಿಸಿ ಹೇಳಿರಿ. ಅದು ನಮಗೆ ಬೇಕಾಗಿಲ್ಲ ಶ್ರೀಯಳೇ. ಪರಪುರುಷರನ್ನು ಮೋಹಿಸಬಾರದು. ಪರಪುರುಷರನ್ನು ಮೋಹಿಸಬಾರದು ಶ್ರೀಯಳೇ. ಪರಪುರುಷರನ್ನು ಮೋಹಿಸಬಾರದು ಎಂದು ಹೇಳಿದೆಯಾ? ಹೌದು ಶ್ರೀಯಳೇ. ನೀವಾದ್ರೆ ಪರಸ್ತ್ರೀಯರನ್ನು ಮೋಹಿಸುತ್ತಾ ಹೋಗಬಹುದೇ? ನಾವು ಹೋಗುವಂತ ಶ್ರೀಯಳೇ. ನಾವು ಬಂದ್ರು ತಪಸ್ಸು ಮಾಡಲಿಕ್ಕೆ ಶ್ರೀಯಳೇ. ತಪಸ್ಸು ಮಾಡಲಿಕ್ಕೆ ಬಂದಿರುವಿರಾ? ಹೌದು ಶ್ರೀಯಳೇ. ಏನು? ನಿನ್ನ ಗಂಡನನ್ನು ಬಿಟ್ಟು ನಮ್ಮ ಹತ್ತಿರ ಬಂದು ಸುಖ